ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇದ್ದೆ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಮಂಡೇ. ನಾನು ಫ್ರೆಂಡ್ಸ್ ಡ್ಯೂಟಿಯಿಂದ ಬಂದು ನಾನೇನು ಇವಾಗ ಫಸ್ಟ್ ಶಿಫ್ಟ್ ಸ್ವಲ್ಪ ಮಲ್ಕೊಳ್ಳಲ್ಲ ಫ್ರೆಂಡ್ಸ್. ಯಾಕೆಂದರೆ ಅಡುಗೆ ಎಲ್ಲ ಮುಗಿಸಿ ನಾನು ಸ್ವಲ್ಪ ಬೇಗನೆ ಮಲ್ಕೊತೀನಿ. ನಾನು ಜಾಸ್ತಿ ಲೇಟ್ ಮಾಡ್ಕೊಳ್ಳಲ್ಲ ಇವಾಗ ಟೈಮು. ಯಾಕೆಂದರೆ ಫ್ರೆಂಡ್ಸ್, ನಿಮಗೆ ಗೊತ್ತು ಬೆಂಗಳೂರಲ್ಲಿ ಎಷ್ಟು ಮಳೆ ಬರ್ತಾ ಇದೆ ಅಂತ. ನಾನೇನು ಹೇಳೋ ಆಗಿಲ್ಲ ಫ್ರೆಂಡ್ಸ್. ಇವತ್ತೇನಾಯಿತು ಅಂದರೆ ಸ್ವಲ್ಪ ಮಳೆ ಬಂತು. ನಾನು ಫ್ರೆಂಡ್ಸ್ ಏನಾಯಿತು ನಿಮಗೆ ಗಿಡ ತೋರಿಸ್ಲಿಲ್ಲ. ನಾನೊಂದು ದಾಸವಾಳದ ಗಿಡ ತಂದಿದ್ದೆ. ನಾನು ಕೆಲಸ ಮಾಡೋ ಜಾಗದಲ್ಲಿ ರೋಡಲ್ಲಿ ಬಂದಿದ್ದರು. ಆ ಹೂವು ನಾನು ಫಸ್ಟು ಹಾಕಿದೆ ಫ್ರೆಂಡ್ಸ್. ಆಮೇಲೆ ಅದು ಹೋಗ್ಬಿಟ್ಟಿತ್ತು. ಹಂಗಾಗಿ ನಾನೇನು ಮಾಡಿದೆ, ಆ ಗಿಡನ ಮತ್ತೆ ಅಲ್ಲಿ ಸಿಕ್ತು, ತಗೊಂಡು ಬಂದು ಹಂಗೆ ನೆನ್ನೆಯಿಂದ ಹಂಗೆ ಇಟ್ಟಿದೆ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಗೊಬ್ಬರ, ಮಣ್ಣು ಎಲ್ಲನೂ ತಂದು ಹಂಗೆ ಇಟ್ಟಿದೆ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್, ನಾನು ಬಂದು ಇವತ್ತು ಸಾಯಂಕಾಲ ಏನು ಅಡುಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಅದು ಫ್ರೆಂಡ್ಸ್, ನೀವು ಸೊಪ್ಪು ಎಲ್ಲರೂ ನೋಡಿದ್ದೀರಿ ಆ ಸೊಪ್ಪನ್ನ. ಆದರೆ ಫ್ರೆಂಡ್ಸ್, ಹಳ್ಳಿಲಿರೋರ್ಗಂತೂ ಅದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಎಲ್ಲಿ ಗದ್ದೆ ಬದಿನಲ್ಲಾಗಿರ್ಬೋದು, ಎಲ್ಲಾದ್ರೂ ಹುಟ್ಟುತ್ತೆ. ನಾನಿವಾಗ ನಿಮಗೆ ನಾನಿವಾಗ ಸಾಂಬಾರನ್ನ ಮಾಡಿರೋದು ಇದನ್ನೇ. ನಾನು ಸ್ವಲ್ಪ ಫ್ರೆಂಡ್ಸ್ ಸೊಪ್ಪನ್ನ ತೋರಿಸ್ತೀನಿ. ಆದರೆ ಹಳ್ಳಿಯವ್ರಿಗೂ ಗೊತ್ತಿರುತ್ತೆ, ಟೌನವ್ರಿಗೂ ಗೊತ್ತಿರುತ್ತೆ. ಕಾಣಿಸ್ತಾಯಿತ್ತು ಫ್ರೆಂಡ್ಸ್, ನೋಡಿದ್ರಾ? ಇದನ್ನು ಒಬ್ಬೊಬ್ಬರು ಕಡ್ಡಿ ಒಣಗಾನೆ ಸೊಪ್ಪು ಅಂತಾರೆ. ನಾವು ಫ್ರೆಂಡ್ಸ್ ಇದನ್ನು ಕಡ್ಡಿ ಒಣಗಾನೆ ಸೊಪ್ಪು ಅಂತಾರೆ ಅಂತೀವಿ. ಒಬ್ಬೊಬ್ಬರು ಒಂದೊಲ್ಗ ಸೊಪ್ಪು ಅಂತೆಲ್ಲ ಹೇಳ್ತಾರೆ. ನಾವು ಯಾವಾಗಲೂ ಫ್ರೆಂಡ್ಸ್ ಇದನ್ನು ಕಡ್ಡಿ ಒಣಗಾನೆ ಸೊಪ್ಪು ಅಂತೀವಿ ಫ್ರೆಂಡ್ಸ್. ನಮ್ಮೂರಲ್ಲಿ ಕಾವಲೆ ಇದೆ. ಆ ಕಾವಲೆಯಲ್ಲಿ ನಾವು ಕಟ್ಟೆ ಥರ ಕಟ್ಟಿರೋಕ್ಕೆ ಫ್ರೆಂಡ್ಸ್ ನಾವೇನಂತೀವಿ, ಬದ ಅಂತೀವಿ, ಏರಿ ಮೇಲೆ ಅಂತೀವಿ. ಅದರಲ್ಲಿ ಫ್ರೆಂಡ್ಸ್ ಇದು ಅಷ್ಟೊಂದು ಅಂಟ್ಕೊಂಡಿರೋದು. ನಾವೇನಾದರೂ ಅಲ್ಲೆಲ್ಲ ಫ್ರೆಂಡ್ಸ್, ಅವಾಗ ನಿಮಗೆ ಗೊತ್ತಲ್ಲ, ಮನೆ ಹತ್ರ ತೊಳೆಯಲ್ಲ ಹಳ್ಳಿನಲ್ಲಿ. ನಲ್ಲಿ ಇದ್ರೂ ಫ್ರೆಂಡ್ಸ್ ನಾವು ಕಾವಲೆ ಇರುತ್ತೆ ಅಲ್ಲಿಗೆ ಒಂದು ಪಾತ್ರೆನ ಬೋಸಿಗೆ ಮತ್ತು ಕುಕ್ಕೆ ಬರುತ್ತೆ ಮರದ್ದು, ಬಿದಿರದು. ಅದರಲ್ಲಿ ಫ್ರೆಂಡ್ಸ್ ನಾವು ತುಂಬ್ಕೊಂಡು ಹೋಗಿ ಪಾತ್ರೆ ತೊಳ್ಕೊಬರೋದು. ನಮಗೆ ಅದೇ ಒಂಥರ ಖುಷಿ ಫ್ರೆಂಡ್ಸ್. ಎಷ್ಟೋ ಸಲ ಕಾಲು ಜಾರಿದ್ದೀವಿ ನಾವು ಅದರೊಳಗಡೆ. ಇದು ಹಳ್ಳಿಲಿದ್ದರೆ ಸ್ವಲ್ಪ ಜನಕ್ಕೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಇದು ಹಳ್ಳಿಲಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈ ಸೊಪ್ಪು ಯಾವುದು ಅಂತ. ಕಡ್ಡಿ ಒಣಗಾನೆ ಸೊಪ್ಪು ಅಂತೀವಿ ನಾವು, ಒಬ್ಬರು ಒಂದಲ್ಗ ಸೊಪ್ಪು ಅಂತಾರೆ. ಆಮೇಲೆ ಫ್ರೆಂಡ್ಸ್, ಯಾವಾಗಲೂ ನಮ್ಮ ಅಜ್ಜಿ ಈ ಸೊಪ್ಪಿನ ಬಗ್ಗೆ ಏನು ಹೇಳ್ತಿದ್ರು ಅಂದರೆ, ನೋಡಿ ಫ್ರೆಂಡ್ಸ್, ಇವತ್ತು ನಾನು ಅದೇ ಸಾಂಬಾರು ಮಾಡಿರೋದು. ಕಾಣಿಸ್ತಾ ಇದೆಯಾ ಸಾಂಬಾರು? ನಮ್ಮ ಹಳ್ಳಿ ಕಡೆ ನಮ್ಮ ಅಜ್ಜಿ ಏನು ಹೇಳ್ತಿತ್ತು ಅಂದರೆ, ಒಬ್ಬರಿಗೆ ಕಣ್ಣಿರಲಿಲ್ವಂತೆ. ಆ ಕಣ್ಣಿಲ್ದವ್ರಿಗೆ ಸೊಸೆ ಬಂದು ಅತ್ತೆಗೆ, ಇವಳಿಗೆ ಹೆಂಗೂ ಕಣ್ಣು ಕಾಣಿಸಲ್ವಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್, ಆ ಸೊಪ್ಪಿನ ಕಡ್ಡಿ ಮಾತ್ರ ಅವಳಿಗೆ ಹಾಕಿ ಸೊಪ್ಪು ಇವಳು ತಿಂದಿದ್ಲಂತೆ. ಅವಾಗ ಕಣ್ಣು ಕಾಣಿಸ್ತಾ ಇರೋ ಆ ಅಜ್ಜಿಗೆ ಕಣ್ಣು ಬಂತು. ಕಡ್ಡಿ ಒಣಗಾನೆ ಸೊಪ್ಪಲ್ಲಿ ಕಣ್ಣು ಬಂದೈತೆ ಅಂತ ನಮ್ಮ ಅಜ್ಜಿ ಯಾವಾಗಲೂ ಹೇಳೋದು ಫ್ರೆಂಡ್ಸ್. ಗಾದೆ ಮಾತು ಥರ ಹೇಳ್ತಾಯಿದ್ರು ಫ್ರೆಂಡ್ಸ್. ನೋಡಿ, ಈಗ ನಾನು ಅದೇ ಸಾಂಬಾರು ಮಾಡಿರೋದು. ಇದಕ್ಕೆ ಏನಿಲ್ಲ ಫ್ರೆಂಡ್ಸ್, ನಾನು ಮೊಳಕೆ ಹುಳಿ ಕಾಳನ್ನ ಮೊಳಕೆ ಕಟ್ಟಿದೆ. ಹಂಗಾಗಿ ನಾನು ನೆನ್ನೆನೇ ಈ ಸೊಪ್ಪನ್ನ ತಂದಿದ್ದೆ. ನೆನ್ನೆ ನನಗೆ ಆಗಲಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಮಳೆಯಲ್ಲಿ ಫುಲ್ ನೆನ್ಕೊಂಡು ಬಂದೆ. ಯಾವಾಗಲೇ ಆಗಲಿ ಫ್ರೆಂಡ್ಸ್, ನಾನು ಬಂದ ತಕ್ಷಣ ಮಲ್ಕೊಂಡ್ರೆ ಎದ್ದೇಳಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಇವತ್ತಂತೂ ಮಲ್ಕೊಳ್ಳಿಲ್ಲ. ಬಂದ ತಕ್ಷಣ ನಿದ್ದೆ ಬಂದರೆ ಮಲ್ಕೊಬಿಡ್ತೀನಿ. ಆದ್ರೂ ನೆನ್ನೆ ಮಳೆಯಲ್ಲಿ ನೆನ್ಕೊಂಡು ಬಂದಲ್ಲ ಫ್ರೆಂಡ್ಸ್, ನಾನು ಕಂಟಿನ್ಯೂ ಡ್ಯೂಟಿ ಮಾಡಿದ್ದೆ 8 o'clock ತನಕ. ಆವಾಗ ನಾನೇನು ಮಾಡಿದೆ, ಮಲ್ಕೊಂಡು ಫ್ರೆಂಡ್ಸ್ ಎದ್ದು ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅಂದರೆ ಆಲ್ರೆಡಿ 3 o'clock ಆಗೈತೆ. ಆಮೇಲೆ ಫ್ರೆಂಡ್ಸ್, ನನಗೆ ಅಲ್ಲೂ ರೂಟ್ ಕೆನಲ್ ಮಾಡಿದರು. ನಾನು ಫೇಸ್ ವೀಡಿಯೋ ಮಾಡುವಾಗ ನಿಮಗೆ ತೋರಿಸ್ತೀನಿ ನನ್ನ ಮುಖ ಯಾವ ಥರ ಆಗಿದೆ. ಇವಾಗ ಸ್ವಲ್ಪ ಊತ ಎಲ್ಲ ಇಳಿದಿದೆ. ಆವಾಗ ಫ್ರೆಂಡ್ಸ್ ನಾನೇನು ಮಾಡಿದೆ, ಬಂದು ಮಲ್ಕೊಂಡಿದ್ದೀನಿ ಫ್ರೆಂಡ್ಸು. ಮಧ್ಯರಾತ್ರಿ ಅಷ್ಟೊಂದು ಹೊಟ್ಟೆ ಹಸಿತೆ, ಊಟ ಮಾಡಬೇಕು ಒಂದ್ಸಲ. ಮಾತ್ರೆನೂ ನುಂಗಿಲ್ಲ. 3 daysಗೆ 5 daysಗೆ ಟ್ಯಾಬ್ಲೆಟ್ ಕೊಟ್ಟಿದ್ದರು. ಆಮೇಲೆ ಫ್ರೆಂಡ್ಸ್ ಏನಾಯಿತು ಗೊತ್ತಾ, ಈ ಥರ ಆಯಿತು ನನಗೆ. ಆಮೇಲೆ ಮಲ್ಕೊಂಡಿದ್ದೆ ಹಂಗೆ. ಅದನ್ನು ಫ್ರಿಜ್ಗೆ ಇಟ್ಟಿದ್ದೆ ಸೊಪ್ಪನ್ನ ತಂದು ಫ್ರೆಂಡ್ಸ್. ಇಲ್ಲಿ 50 ರೂಪಾಯಿಗೆ ಇಷ್ಟೇ ಸೊಪ್ಪು ಕೊಟ್ಟಿದ್ದೆ ಅವರು. ಆದರೂ ನಾನು ಅದರಲ್ಲೇ ನೋಡಿ ಇವತ್ತು ಇದೆಂಗೆ ಅಂದರೆ ಫ್ರೆಂಡ್ಸ್, ಮೊಳಕೆ ಹುಳಿ ಕಾಳು ಕಟ್ಟಿದ್ನಲ್ಲ, ಮೊಳಕೆ ಹುಳಿ ಕಾಳು ಮತ್ತು ಆ ಸೊಪ್ಪನ್ನ ಹಾಕಿ ಫ್ರೆಂಡ್ಸ್ ನಾನು 5 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ಯಾಕೆಂದರೆ ಚೆನ್ನಾಗಿ ಬೇಯಲಿ ಅಂತ. ಆಮೇಲೆ ಫ್ರೆಂಡ್ಸ್, ನಮ್ಮ ಕಡೆ ಬಸ್ಸಾರು ಯಾವ ಥರ ಮಾಡ್ತೀವಿ ಅಂದರೆ ನೋಡಿ, ಸಿಂಪಲ್ಲಾಗಿ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ. ನೀವೇನೇ ಕಾಳನ್ನ ಬೇಯಿಸ್ಕೊಂಡ್ರೆ ಜಾಸ್ತಿ ಏನೂ ಹಾಕೋಕ್ಕೆ ಹೋಗಬೇಡಿ. ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಒಂದು 4 ಇಕ್ಳು ಬೆಳ್ಳುಳ್ಳಿನ ಒಂಚೂರು ಎಣ್ಣೆ ಬಿಟ್ಕೊಂಡು ಹುರ್ಕೊಳ್ಳಿ. ಅದಕ್ಕೆ ಕರ್ಬೇವು ಸೊಪ್ಪು ನೀವು ಎಷ್ಟು ಹಾಕ್ಕೊಳ್ಳಿ, ಘಮ ಘಮ ಅಂತ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಅದನ್ನು ಎಣ್ಣೆಲಿ ಹುರ್ಕೊಳ್ಳಿ ಫ್ರೆಂಡ್ಸ್. ನಾನು ಯಾವಾಗಲೂ ಎಳ್ಳು ಹಾಕೋತೀನಿ. ನಿಮ್ಗೆ ಆಲ್ರೆಡಿ ತೆಂಗಿನಕಾಯಿ, ಸ್ವಲ್ಪ ಹುಣಸೆಹಣ್ಣು ರುಬ್ಬಕ್ಕಾದ್ರೂ ಹಾಕಿ, ನೆನೆಸೋಕ್ಕಾದ್ರೂ ಹಾಕಿ. ಕಾಳನ್ನ ಒಂದು ಸ್ವಲ್ಪನೇ ಹಾಕೊಳ್ಳಿ, 1 ಸ್ಪೂನ್ ಅಷ್ಟು. ಒಬ್ಬೊಬ್ಬರು ಜಾಸ್ತಿ ಹಾಕ್ತಾರೆ. ಅದನ್ನೆಲ್ಲ ರುಬ್ಬಿ ಫ್ರೆಂಡ್ಸ್ ನೀವು ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ ಒಗ್ಗರಣೆಗೆ ಹಾಕಿ, ಈ ರಸ ಇರುತ್ತಲ್ಲ ಆ ರಸ ಮತ್ತು ರುಬ್ಬಿರೋ ಸಾಂಬಾರು ಅದನ್ನು ನೀವು ಹಾಕ್ಬಿಡಿ. ಅದನ್ನು ಹಾಕಿದ್ರೆ ಫ್ರೆಂಡ್ಸ್, ಮಾಮೂಲಿ 1-2 ಕುದಿ ಕುದಿಸಿದ್ರೆ ನೋಡಿ ಫ್ರೆಂಡ್ಸ್, ಇದು ಸಾಂಬಾರು. ಇವಾಗ ನಂದು ಸಾಂಬಾರು ಫ್ರೆಂಡ್ಸ್ ಆಯಿತು. ನಂದು ಈಗ ಸಾಂಬಾರು ಆಯಿತು ಫ್ರೆಂಡ್ಸ್. ಇವತ್ತು ನಾನು ಅಡುಗೆನ ಏನೇನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಆಮೇಲೆ ಫ್ರೆಂಡ್ಸ್, ಇನ್ನು ನಾನು
ಬೆಳಗ್ಗೆ ಚಪಾತಿ ಮಾಡಿದ್ದೆ, ಅದನ್ನು ನಾನು ಮಿನಿಲಾಗಲ್ಲ ಹಾಕಿದ್ದೀನಿ. ಅದಕ್ಕೋಸ್ಕರ ಫ್ರೆಂಡ್ಸ್ ಒಂದೇ ಮುದ್ದೆ ಮಾಡಿದ್ದೀನಿ. ಯಾಕೆ ಅಂದರೆ ಕಾಳು ಜಾಸ್ತಿ ಐತಿ. ನಮ್ಮ ಮನೇಲಿ ಯಾರಾದರೂ ಅಷ್ಟೇ ಕಾಳು ತಿಂದು ಮುದ್ದೆ ಊಟ ಮಾಡಿದ್ರೆ ರೈಸ್ ತಿನ್ನಲ್ಲ. ನಾನು ಫ್ರೆಂಡ್ಸ್ ರೈಸು ಬೆಳಗ್ಗೆದು ಇನ್ನೂ ಸ್ವಲ್ಪ ಐತೆ, ಹಂಗಾಗಿ ನೋಡಿ ಫ್ರೆಂಡ್ಸ್ ಒಂದು ದಪ್ಪದ ಮುದ್ದೆ ಮಾಡಿದ್ದೀನಿ. ಇದರಲ್ಲಿ ಅರ್ಧನೇ ತಿನ್ನೋದು ನಾವು ಫ್ರೆಂಡ್ಸ್, ಹಂಗಾಗಿ ಸಾಂಬಾರು ಆಯಿತು ಫ್ರೆಂಡ್ಸ್. ಅದಾದಮೇಲೆ ಫ್ರೆಂಡ್ಸ್ ಇನ್ನೂ ನೋಡಿ ಸ್ವಲ್ಪ ರೈಸ್ ಇದೆ. ಅದೇ ಈ ರೈಸ್ನು ಯಾರೂ ತಿನ್ನಲ್ಲ ಫ್ರೆಂಡ್ಸ್, ಅದೇನೋ ಗೊತ್ತಿಲ್ಲ. ನಾನು ಅಷ್ಟೇ ಫ್ರೆಂಡ್ಸ್ ಈ ನಡುವೆ ಮುದ್ದೆ ತಿಂದರೆ ಒಂದು 2 ತುತ್ತೂ ಅನ್ನ ತಿನ್ನಲ್ಲ. ಮಜ್ಜಿಗೆನ ಫ್ರೆಂಡ್ಸ್ ನಾನು ಇನ್ನೂ ರೆಡಿ ಮಾಡಿಲ್ಲ. ಯಾಕೆ ಗೊತ್ತಾ, ಇವರು ಇದನ್ನು ತಿಂದರೆ ಮಜ್ಜಿಗೆ ತಿನ್ನಲ್ಲ ಒಂದೊಂದು ಟೈಮ್ ಅಂದ್ಬಿಟ್ಟು. ಆಮೇಲೆ ಫ್ರೆಂಡ್ಸ್ ನೋಡಿ ಕಾಳು ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್ ಹೆಂಗೆ ಬೆಂದಿದೆ ತೋರಿಸ್ತೀನಿ ನಿಮಗೆ. ಆಮೇಲೆ ಫ್ರೆಂಡ್ಸ್ ನಾನು ಬರೀ ಹುಳ್ಳಿಕಾಳು ನೆನೆಸಿರಲಿಲ್ಲ ನೋಡಿ, ಹುಳ್ಳಿಕಾಳು ನೆನೆಸಿದೆ. ಹುಳ್ಳಿಕಾಳು ಈ ಥರ ಬೆಂದಿದೆ. ಆಮೇಲೆ ಫ್ರೆಂಡ್ಸ್ ಒಬ್ಬರು ಇದನ್ನು ಅಲಸಂದಿ ಕಾಳು ಅಂತಾರೆ. ನಮ್ಮ ಕಡೆಯ ಫ್ರೆಂಡ್ಸ್ ನಾವು ನಾರ್ಮಲ್ ಹಳ್ಳಿ ಸ್ಟೈಲಾಗಿ ತಡ್ನಿ ಕಾಳು ಅಂತೀನಿ. ಈಗ ಇಲ್ಲಿಗೆ ಬಂದಮೇಲೆ ಫ್ರೆಂಡ್ಸ್ ಅಲಸಂದಿ ಕಾಳು ಅಂತ ಹೇಳೋದು. ನೋಡಿ ಫ್ರೆಂಡ್ಸ್ ಸೊಪ್ಪು, ಅಲಸಂದಿ ಕಾಳು ಮತ್ತು ಇದು ಹುಳ್ಳಿಕಾಳು ಇಷ್ಟನ್ನ ಫ್ರೆಂಡ್ಸ್ ನಾನು ನೋಡಿ, ಇದು ಒಂದು ಬೌಲ್ ತುಂಬ ಕಾಳಾಗಿದೆ, ಕಾಣಿಸ್ತಾ ಇದೆಯಾ? ಈಗ ಫ್ರೆಂಡ್ ಬೇಯಿಸಿದ್ದೀನಿ. ಇದೇ ನಮ್ಮ ಮನೇಲಿ ಇವಾಗ ಸಾಂಬಾರು, ಕಾಳು, ಮುದ್ದೆ, ಅಷ್ಟು ರೈಸ್ ಇದೆ. ನೋಡಿದ್ರಲ್ಲ ಫ್ರೆಂಡ್ ಟೇಸ್ಟ್ ಅಷ್ಟು ಚೆನ್ನಾಗಿದೆ. ಈ ಕಾಳನ್ನ ಫ್ರೆಂಡ್ಸ್ ಬಸ್ಕೊಂಡು ನೀವು ಈ ಕಾಳನ್ನ ಅಕಸ್ಮಾತ್ ಬೇಯಿಸಿದ್ರೆ ಬೆಳಿಗ್ಗೆಗೆ ಏನಾದರೂ ನೀವು ಇನ್ನೂ ಇಟ್ಟು ತಿನ್ನಬೇಕು ಅಂದರೆ ಕಾಯಿ ಹಾಕ್ಬಿಡಿ, ಒಗ್ಗರಣೆಗೆ ಹಾಕ್ಬಿಡಿ, ಸ್ವಲ್ಪ ಹಂಗೆ ಎತ್ತಿಟ್ಬಿಡಿ. ನಾನು ಅದಕ್ಕೆ ಫ್ರೆಂಡ್ಸ್ ಹಂಗೆ ಎತ್ತಿ ಅಂದರೆ ಫ್ರೆಂಡ್ಸ್ ಬೇಯಿಸಿ ಎತ್ತಿಕ್ಕಿ. ನಾನು ಯಾಕೆ ಫ್ರೆಂಡ್ಸ್ ಬೇಯಿಸಿರೋ ಕಾಳು ಎತ್ತಿಕ್ಕಿಲ್ಲ ಅಂದರೆ ನಾನು ಬೆಳಗ್ಗೆಗೆ 4:30-5 ಗಂಟೆಗೆ ಎದ್ದೇಳ್ತೀನಿ ಫ್ರೆಂಡ್ಸ್. ಎದ್ದಾಗ ಏನಾಗುತ್ತೆ ನನಗೆ ಬೆಳಗ್ಗೆ ಅಷ್ಟೊಂದು ಮಾಡೋಕ್ಕೆ ಟೈಮ್ ಇಲ್ಲ. ನೋಡಿ ಇವತ್ತು ನಾನು ಫ್ರೆಂಡ್ಸ್ ಚಪಾತಿ ಮತ್ತು ರೈಸು. ನೋಡಿ ಫ್ರೆಂಡ್ಸ್ ಸೊಪ್ಪು ಕಾಣಿಸ್ತಾ ಇದೆಯಾ? ಇದೇ ಒಂದಲ್ಗ ಸೊಪ್ಪು ಅಂದರೆ ನಾನು ಸೊಪ್ಪನ್ನೇ ಸ್ವಲ್ಪ ಎತ್ತಿಕ್ಕಿದ್ದೀನಿ. ಇದರಲ್ಲಿ ಚಟ್ನಿನೂ ಮಾಡ್ಬೋದು. ಆಮೇಲೆ ಫ್ರೆಂಡ್ಸ್ ನನ್ನ ಮಗಳೊಂದು ಬಾಳೆ ದಿಂಡನ್ನ ತಂದು ನೋಡಿ ಫ್ರೆಂಡ್ಸ್ ಇದು ಈ ಥರ ಇರುತ್ತೆ. ಯಾರಾದರೂ ಗೊತ್ತಿಲ್ಲ ಅಂದರೆ ಎಲ್ರಿಗೂ ಎಲ್ಲ ಗೊತ್ತಿರಲ್ವಲ್ಲ ಫ್ರೆಂಡ್ಸ್. ನಾವು ಯಾಕೆ ಎಲ್ರಿಗೂ ಎಲ್ಲ ಗೊತ್ತು ಅಂತ ತಿಳ್ಕೋಬೇಕು? ಎಷ್ಟೋ ಜನ ಏನು ಗೊತ್ತಿಲ್ಲದವರು ಇರ್ತಾರಲ್ವ. ಇದೆ ಫ್ರೆಂಡ್ಸ್ ಕಡ್ಡಿ ಒಣಗಾನೆ ಸೊಪ್ಪು ಅಂದರೆ ಅಕಸ್ಮಾತ್ ನೀವು ಹಳ್ಳಿನಲ್ಲಿ ಏನಾದರೂ ಇದ್ದರೆ ಅಲ್ಲಿ ಬದಿನಲ್ಲಿ, ಗದ್ದೆನಲ್ಲಿ, ಹೊಲದಲ್ಲಿ ಎಲ್ಲ ಹುಟ್ಟಿರುತ್ತೆ. ಇದನ್ನು ತಂದು ತಿನ್ನಿ, ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಅದು ಇದು ಹುಡುಕಿ ತಿನ್ನೋದಕ್ಕಿಂತ ಏನಿದೆ ಅದನ್ನು ನೋಡಿ ನಾವು ತಿನ್ನಬೇಕು. ಟೌನಲ್ಲಂತೂ ಸಿಗೋಲ್ಲ ಫ್ರೆಂಡ್ಸ್. ಇಲ್ಲಿ ನಾನು ಏನೇ ಇದ್ದರೂ ಹಳ್ಳಿ ಥರ ಏನು ಸಿಗುತ್ತೆ ಅದನ್ನೆಲ್ಲ ದುಡ್ಡು ಕೊಟ್ಟೆ ತಂದು ತಿನ್ನೋದು ಫ್ರೆಂಡ್ಸ್. ನಾನು ಬರಬೇಕಾದ್ರೆ ಫ್ರೆಂಡ್ಸ್ ಬಾಳೆಹಣ್ಣು ಮತ್ತು ಕಲ್ಲತ್ತಿಕಾಯಿ ಥರ ಸೀಬೆಕಾಯಿ ಒಂದು ಫ್ರೆಶ್ ಆಗಿರೋದು ತಂದಿದೆ. ಬಂದ ತಕ್ಷಣ ತಿಂದು ಫ್ರೆಂಡ್ಸ್ ನಾನು ಮೇಲೆ ಬದನೆಕಾಯ್ದು 1-2 ಬದನೆಕಾಯಿ ಗಿಡ ಇತ್ತು, ಅದನ್ನು ಬಿಟ್ಟಿರೋದನ್ನೇ ಒಂದು ಬೀಜ ಹಾಕಿದೆ. ಅದ್ರ ಒಂದು ಬದನೆಕಾಯಿನ ಅದರಲ್ಲಿ ಒಂದು 4-5 ಗಿಡ ತುಂಬ ಚೆನ್ನಾಗಿ ಹುಟ್ಟಿತ್ತು. ಅದನ್ನು ನಾನೇನು ಮಾಡಿದ್ದೀನಿ ಫ್ರೆಂಡ್ಸ್, ಇವತ್ತು ಸ್ವಲ್ಪ ಮಣ್ಣೆಲ್ಲ ತಂದು ಆ ದಾಸವಾಳದ ಗಿಡದ ಜೊತೆನೇ ಒಂದು ಬೋಸಿ ಒಡೆದೋಗಿತ್ತು, ಸುಟ್ಟೋಗಿತ್ತು ಫ್ರೆಂಡ್ಸ್. ಯಾವಾಗಲೇ ಆಗಲಿ ಸುಟ್ಟೋಗಿರೋ ಬಟ್ಟೆ, ಸುಟ್ಟೋಗಿರೋದು ಏನಾದರೂ ಪ್ಲಾಸ್ಟಿಕ್ಕನ್ನ ಯೂಸ್ ಮಾಡಬೇಡಿ, ಅದು ಒಳ್ಳೇದಲ್ವಂತೆ. ನನಗೂ ಏನೆಲ್ಲ ಗೊತ್ತಿಲ್ಲ ಫ್ರೆಂಡ್ಸ್, ಯಾರೋ ಹೇಳಿರೋದನ್ನ ನಾನು ಹೇಳಿದ್ದೀನಿ. ಅದಕ್ಕೆ ಫ್ರೆಂಡ್ಸ್ ನಾವು ಸ್ಟೌವಲ್ಲಿ ನೀರು ಕಾಯಿಸೋದು, ಗ್ಯಾಸ್ ಸ್ಟವ್ ದೊಡ್ಡದು ಒಲೆ ಸ್ಟವ್ ತಗೊಂಡಿದ್ದೀನಿ 3000 ಕೊಟ್ಟು, ಅದರಲ್ಲೇ ನಾವು ಕಾಯಿಸೋದು. ನಾವು ಗೀಝರ್ ನೀರು ಸ್ನಾನ ಮಾಡಲ್ಲ. ಆಗ ಅದು ಒಂದು ಸ್ವಲ್ಪ ಟಚ್ ಆಗಿ ಸುಟ್ಟೋಗಿತ್ತು. ಅದಕ್ಕೆ ನಾನು 4 ಬದನೆಕಾಯಿ ಗಿಡ ನೆಟ್ಟು ಸ್ವಲ್ಪ ಗೊಬ್ಬರ ತಂದಿದ್ದೆ 100 ರೂಪೀಸ್ ಕೊಟ್ಟು, ಅದನ್ನೆಲ್ಲ ಗಿಡಗಳಿಗೂ ಹಾಕಿ ನಾನು ಅದನ್ನೆಲ್ಲ ನೆಟ್ಟು ಫ್ರೆಂಡ್ಸ್. ಅದರೊಳಗೆಲ್ಲ ಕಳೆ ಇತ್ತು, ಅದನ್ನೆಲ್ಲ ಕಿತ್ತು ನೆಟ್ಟು ನಾನು ಕೆಳಗಡೆ ಬರೋದಕ್ಕೂ ಸ್ವಲ್ಪ ಲೈಟಾಗಿ ಸೋನೆ ಥರ ಮಳೆ ಬಂತು. ಯಾಕೆಂದರೆ ಅದಕ್ಕೆ ಗಿಡಕ್ಕೆ ನೀರು ಬೇಕಿತ್ತಲ್ಲ, ಆ ಥರ ಆಯಿತು ಫ್ರೆಂಡ್ಸ್. ನೋಡಿ ನಾನು ಇನ್ನೂ ಈ ಸೊಪ್ಪಿಟ್ಟಿನಿ, ಇದೇನಾದರೂ ಕೆಟ್ಟೋಗಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ಈ ಸೊಪ್ಪನ್ನ ಯಾವಾಗಾದರೂ ಸ್ವಲ್ಪ ಚಟ್ನಿ ಮಾಡಿ ಇನ್ನೊಂದು ದಿನ ಸಾಂಬಾರು ಮಾಡ್ತೀನಿ, ಏನಾದರೂ ಕಾಳು ನೆನೆಸಿ. ನನಗೆ ಫ್ರೆಂಡ್ಸ್ ನಮ್ಮ ಅಪ್ಪನೂ ಅಷ್ಟೇ ಯಾವಾಗಲೂ ಕಾಳು ಜಾಸ್ತಿ ತಿಂತಾಯಿದ್ರಂತೆ, ಏನಾದರೂ ಕಾಳು ಸೊಪ್ಪು ಇದೆಲ್ಲ. ನಾನು ಅಷ್ಟೇ ಫ್ರೆಂಡ್ಸ್, ನಾನು ಯಾವಾಗಾದರೂ ಕಾಳುಗಳು ಈ ಥರ ಇದ್ದರೆ ನಾನು ಅದನ್ನೇ ತಿಂದ್ಬಿಡ್ತೀನಿ. ನಾನು ಜಾಸ್ತಿ ನಾನು ಸೊಪ್ಪು ಸಾರು ಕಾಳುಗಳನ್ನೇ ಜಾಸ್ತಿ ಯೂಸ್ ಮಾಡೋದು. ಈಗ ಫ್ರೆಂಡ್ಸ್ ನನ್ನ ಮಗಳು ಉದ್ದ ಆಗಿ ಅವಳು ಇಂಜಿನಿಯರ್ ಆದಮೇಲೆ ಎಲ್ಲ ಕಾಳನ್ನೂ ಮೊಳಕೆ ಕಟ್ತಾಳೆ. ನಾನು ನೆನೆಸಿದ್ರೆ ಅವಳೇನು ಮಾಡ್ತಾಳೆ, ಸೋರಿಸ್ಬಿಟ್ಟು ಮೊಳಕೆಗೆ ಹಾಕಿರ್ತಾಳೆ. ನಾನು ನೋಡ್ತೀನಿ ಅಷ್ಟೊಂದು ಮೊಳಕೆ ಕಟ್ಟಿರ್ತಾಳೆ. ಅವ್ರದ್ದು ಒಂದೊಂದು ಅವ್ರಿಗೂ ಹೆಲ್ತದ್ದು ಇರುತ್ತಲ್ಲ. ಆದರೆ ನಮ್ಮ ಮನೇಲಿ ಫ್ರೆಂಡ್ಸ್ ನನ್ನ ಮಗಳು ತರಕಾರಿ ಆಗಲಿ ಸೊಪ್ಪಾಗಲಿ ಅವೇನೇನೋ ಮಾಡ್ತಾಳೆ ಫ್ರೆಂಡ್ಸ್. ನನಗಂತೂ ಹೇಳಕ್ಕೆ ಬರಲ್ಲ. ಅವೇನೋ ಪನ್ನೀರ್ ತತ್ತಾಳೆ, ಬಟರ್ ಮಸಾಲ, ಅವೇನೇನೋ ನನಗಂತೂ ಆ ವಿಚಿತ್ರ ಹೇಳಕ್ಕೆ ಬರಲ್ಲ. ಅದೆಲ್ಲ ತಂದು ಮಾಡ್ತಾಳೆ. ಆಮೇಲೆ ಏನು ಸೊಪ್ಪಾಗಿರ್ಬೋದು, ಲೆಮನ್ ಆಗಿರ್ಬೋದು, ತರಕಾರಿ ಮತ್ತು ಡ್ರೈ ಫ್ರೂಟ್ಸು ಇದೆಲ್ಲನೂ ಹೆಲ್ತ್ ಚೆನ್ನಾಗಿ ನೋಡ್ಕೊತಾಳೆ ಫ್ರೆಂಡ್ಸ್. ಯಾಕಂದರೆ ನಾನು ಮಾಡೋಕ್ಕಿಂತ ಅವರೇ ಚೆನ್ನಾಗಿ ನೋಡ್ಕೊಂಡ್ರೆ ಇನ್ನೂ ಒಳ್ಳೇದಲ್ವ. ಯಾವಳಿದ್ರೆ ಫ್ರೆಂಡ್ಸ್ ನಾನು ಸಂಜೆ ಟೈಮ್ ಸ್ವಲ್ಪ ಅಡುಗೆ ಒಂದೊಂದು ದಿವಸ ಮಾಡಲ್ಲ, ಎದ್ದೇಳಿಸಿ ಊಟಕ್ಕೆ ಹಾಕ್ತಿದ್ಲು. ಹೆಣ್ಮಕ್ಳೇ ಹಂಗಲ್ವ ಫ್ರೆಂಡ್ಸ್. ಈಗ ನಮ್ಮ ಮನೇಲಿ ಇರೋ ತನಕ ಅವಳು ನಾನೇನಾದರೂ ಹೇಳಿದ್ರೆ ನಾನು ಮದುವೆ ಆಗಿ ಹೋಗಿದ್ದೀನಿ ಅಂತ ತಿಳ್ಕೊಂಡು ಮಾಡು ಅಂತಾಳೆ. ಆದರೆ ಅವಳು ಇದ್ದರೆ ಫ್ರೆಂಡ್ಸ್ ಅವಳು ವರ್ಕು 8 ಗಂಟೆ ತನಕ ಇದ್ರೂ ಕೆಲಸ ಎಲ್ಲ ಮುಗಿಸಿ ನಾನು ಬರೋ ಅಷ್ಟರಲ್ಲಿ ಪಾತ್ರೆ ತೊಳೆದು ಏನಾದರೂ ಒಂದು ಫ್ರೆಂಡ್ಸ್. ನಾನು ಖಾರ ಜಾಸ್ತಿ ತಿನ್ನಲ್ಲ, ನನಗೆ ಅಂತಲೇ ಬೇರೆ ಸ್ವಲ್ಪ ಸಪ್ಪೆ ಹಾಕಿ ಸಾರು ಮಾಡ್ತಾಳೆ, ಖಾರ ಕಮ್ಮಿ ಹಾಕಿ. ಅವಳು ಸ್ವಲ್ಪ ಖಾರ ತಿಂತಾಳೆ.
ಹಂಗಾಗಿ ಈಗ ಅವಳಿಲ್ಲ ಫ್ರೆಂಡ್ಸ್, ಹಾಸನ್ಗೆ ಹೋಗಿದ್ದಾಳೆ. ಅವಳ ಕ್ಲೋಸ್ ಫ್ರೆಂಡು ಜೊತೆಲೇ ಕೆಲಸ ಮಾಡ್ತಿದ್ರು. ನಾನು ಹೋಗಬೇಕು ಫ್ರೆಂಡ್ಸ್ ಅವ್ರ ಮದುವೆಗೆ. ಇನ್ನೂ 2 ಮಂತ್ ಇದೆ. ಅವರೆಲ್ಲರೂ ಬಂದು ನಮಗೆ ಹೇಳಿದ್ದಾರೆ. ಅವರು ಫ್ರೀ ವೆಡ್ಡಿಂಗ್ ಶೋ ಇತ್ತಂತೆ, ಇವಾಗೆಲ್ಲ ನೋಡಿದ್ದೀರಲ್ಲ ಫ್ರೆಂಡ್ಸ್, ಫ್ರೀ ವೆಡ್ಡಿಂಗ್ ಶೋ ಅದಕ್ಕೆ ಹೋಗಿದ್ದಾಳೆ. ಇವತ್ತು ಅವಳಿಗೆ ಏನಂದರೆ ಬಸ್ಸು ರಶ್ ಇರಬಾರ್ದು, ಆಮೇಲೆ ಕೆಲಸ ಸ್ಟಾರ್ಟ್ ಆಗೋದ್ಮೇಲೆ ಅವಳು ಬೇಗ ಎದ್ದು ಬರಲ್ಲ, ಎಲ್ಲಿಗೆ ಬರಬೇಕಾದ್ರು ಫ್ರೆಂಡ್ಸ್. ನಾವಾದರೂ ಎದ್ದು ಹೋಗ್ಬಿಡ್ತೀವಿ, ಏನೋ ಅಪರೂಪ ಎದ್ದು ಬರೋದು ಅವಳು. ಹಂಗೆ ನಾಳೆ ಬರ್ಬೋದು ಫ್ರೆಂಡ್ಸ್. ಇವತ್ತೇ ಬಂದರೆ ನಾನು ಏನು ಫೋನ್ ಮಾಡಿಲ್ಲ ಫ್ರೆಂಡ್ಸ್. ಹೆಂಗೋ ಅವ್ರ ಫ್ರೆಂಡ್ಸ್ ಜೊತೆ ಅವಳೆಲ್ಲ ಅವರು ಗೊತ್ತಿರೋರು ಮನೆಯೇ ಅಲ್ವಾ. ಅವರು ಬಂದು ನಮ್ಮ ಮನೇಲಿ ಎಷ್ಟೋ ದಿವಸ ಇದ್ದೋಯ್ತವೆ ಅವಳ ಫ್ರೆಂಡ್ಸ್ ಎಲ್ಲ, 3 ದಿನ 4 ದಿವಸ. ಹಂಗಾಗಿ ನನಗೇನು ಗಾಬರಿ ಇಲ್ಲ ಫ್ರೆಂಡ್ಸ್. ಚೆನ್ನಾಗಿ ನೋಡ್ಕೊತಾರೆ ನಮ್ಮ ಮಕ್ಕಳನ್ನ. ಅವ್ರ ಮಕ್ಕಳು ಬಂದರೆ ನಾನು ತುಂಬ ಚೆನ್ನಾಗೇ ನೋಡ್ಕೊತೀನಿ, ಅದೇನು ನನಗೆ ಇದಿಲ್ಲ. ಅದಕ್ಕೆ ಇನ್ನೂ ಅವಳು ಬರಲಿಲ್ಲ, ನಾಳೆ ಮೋಸ್ಟ್ಲಿ ಬರ್ಬೋದು ಅನ್ಕೋತೀನಿ. ಹಂಗಾಗಿ ಫ್ರೆಂಡ್ಸ್ ಇದು ಎಲ್ತ್ಗೂ ತುಂಬಾ ಒಳ್ಳೆಯದು. ನೋಡಿ ನಿನ್ನೆನೂ ನಾನು ಹಂಗೆ ಮಾಡ್ಕೊಂಡೆ. ಏನಿಲ್ಲ ಅಂದರೆ ಫ್ರೆಂಡ್ಸ್, ನಾನು ಈ ವೀಕಲ್ಲಿ ಒಂದು 7 ಡೇಸಲ್ಲಿ 4 ಡೇಸ್ ಅಷ್ಟೇ ಫ್ರೆಂಡ್ಸ್ ನೈಟಲ್ಲಿ ಊಟ ಮಾಡಿರೋದು. ಫ್ರೆಂಡ್ಸ್ ನಾವು ಹೇಳ್ಬೋದಾದರೆ ಒಂದೊಂದು ಸಲ ನಾವು 8 ಗಂಟೆ 9 ಗಂಟೆ ರೋಡಲ್ಲಿ ಗಾಡಿ ಓಡಿಸ್ಕೊಂಡು ಬರುವಾಗ ಊಟನೂ ಬೇಡ ಏನು ಬೇಡ, ನಿದ್ರೆ ಆದರೆ ಸಾಕಪ್ಪ ದೇವ್ರಿ ಅಂತ ಅನಿಸುತ್ತೆ. ನಂದು ಅದೇ ಪರಿಸ್ಥಿತಿ ಆಗಿ ಆ ಥರ ಆಯಿತು. ಈಗ ಫ್ರೆಂಡ್ಸ್ ಇನ್ನೇನು ನಾನು ಸ್ವಲ್ಪ ಈಗ ಮುದ್ದೆ ಇನ್ನು ಆರೋಗುತ್ತೆ, ಮುದ್ದೆ ಊಟ ಮಾಡಿಬಿಟ್ಟು ಹಾಟ್ ಬಾಕ್ಸ್ಗೆ ಏನು ನಾನು ಹಾಕಲಿಲ್ಲ ಫ್ರೆಂಡ್ಸ್. ಊಟ ಆದಮೇಲೆ ನೋಡ್ತೀನಿ, ಸ್ವಲ್ಪನೇ ಬಟ್ಟೆ ಇದೆ ಆದರೆ ವಾಶ್ ಮಾಡ್ತೀನಿ ಫ್ರೆಂಡ್ಸ್. ಅತಿಯಾಗಿ ಏನು ಇಲ್ಲೇ ತಲೆ ಕೆಡಿಸ್ಕೊಳ್ಳಲ್ಲ. ನಂದೊಂದು ಯೂನಿಫಾರ್ಮ್ ಐರನ್ ಮಾಡಬೇಕು ಫ್ರೆಂಡ್ಸ್. ಪ್ಯಾಂಟ್ನ ಐರನ್ ಕೊಟ್ಟು ಬರ್ತಾಯಿದ್ದೆ, ಅವರೊಂದು 5 ಪ್ಯಾಂಟ್ ಮಾಡಿಕೊಡ್ತಾರೆ. ಈ ನಡುವೆ ಮಳೆ ಬಂದಾಗಿಂದ ನನಗೆ ಬಂದಮೇಲೆ ಆಚೆಗೆ ಹೋಗೋಕ್ಕೆ ಒಂಥರ ಮತ್ತೆ ಗಾಡಿ ಎತ್ತಿ ಮತ್ತೆ ಆಚೆ ಹೋಗಲ್ಲ ಫ್ರೆಂಡ್ಸ್. ನಾನು ಆ ಗಿಡದ್ದೆಲ್ಲ ರೆಡಿ ಮಾಡಿ ಇವತ್ತು ಫ್ರೆಂಡ್ಸ್ ನನ್ನ ಮನೇಲಿ ಸಾಯಂಕಾಲ ಈವ್ನಿಂಗು ಇಷ್ಟು ರೆಡಿ ಮಾಡಿದ್ದೀನಿ. ಏನು ಮಾಡೋದು ಫ್ರೆಂಡ್ಸ್, ಒಂದೊಂದು ಸಲ ವರ್ಕ್ ಬ್ಯುಸಿಯಾಗಿ ಗಾಡಿ ಓಡಿಸ್ಕೊಂಡು ಬರೋದಕ್ಕೂ ಅದಕ್ಕೂ ಏನು ಬೇಡ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ನೀವು ಬದುಕೋಕ್ಕೋಸ್ಕರ ತಿನ್ನಲೇಬೇಕು. ಹಂಗಾಗಿ ಫ್ರೆಂಡ್ಸ್ ಒಂದೊಂದು ಸಲ ಬಂದು ಆಲ್ರೆಡಿ ನಾನು ಜ್ಯೂಸ್ ಕುಡಿದೆ ಫ್ರೆಂಡ್ಸ್. ಒಂದು ನಲ್ಲಿಕಾಯಿ ಮತ್ತು ಮೋಸಂಬಿ ಇದೆಲ್ಲ, ಇದು ಆರೆಂಜ್ ಅಂತೂ ಸಿಗ್ತಾಯಿಲ್ಲ. 2 ದಿವಸಕ್ಕಾದರೂ ಒಂದು ಕುಡಿಯೋಣ ಅಂತ ಕುಡಿತಾಯಿದ್ದೀನಿ. ದಾಳಿಂಬೆ ನಾಳೆ ಎಲ್ಲಾದರೂ ಸರಿ ತೊಗೊಂಡು ಬರಬೇಕು. 2 ಡೇಸ್ 3 ಡೇಸ್ಗೆ ಹಿಂಗೆ ಕುಡಿತೀನಿ ಫ್ರೆಂಡ್ಸ್. ಇವಾಗ ನಾನು ಬೇಗ ಒಂದು 10 ಗಂಟೆಗೆಲ್ಲ ಮಲ್ಕೊಬಿಡ್ತೀನಿ ಫ್ರೆಂಡ್ಸ್. ಯಾಕೆಂದರೆ ನಮಗೂ ಬೆಳಗ್ಗೆ ಬೇಗ ಎದ್ದೇಳಬೇಕಲ್ಲ. ಹಾಗಾಗಿ ಫ್ರೆಂಡ್ಸ್ ನನ್ನ ಮನೇಲಿ ಇವತ್ತು ನಾನೇನೇನು ಮಾಡಿದ್ದೀನಿ ಇಷ್ಟೇ ನಂದು ನಡೆದಿರೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡ್ತಾಯಿದ್ದಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.